ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಫ್ರೂಟ್ಸ್ ಐಡಿ ಇದೇನೇ ಇಲ್ವಾ ಅಂದ್ರೆ ನೀವು ರೈತರಾಗಿದ್ರೆ ನಿಮ್ಮ ಹತ್ರ FID ಅಂತ ಕರೀತಾರೆ. ನಿಮ್ಮ ಹತ್ರ ಫ್ರೂಟ್ಸ್ ಐಡಿ ಇದೇನೋ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಮತ್ತೆ ನಿಮ್ಮ ಫ್ರೂಟ್ಸ್ ಐಡಿ ಕ್ರಿಯೇಟ್ ಆಗಿದೆನೋ ಇಲ್ವಾ ಅಂತಾನು ಚೆಕ್ ಮಾಡ್ಕೋಬಹುದು. ಮತ್ತೆ ಕ್ರಿಯೇಟ್ ಆಗಿದ್ರೆ ನಿಮ್ಮ ಮೊಬೈಲ್ ಮುಖಾಂತರನೇ ಅದನ್ನ ನೀವು ಸ್ಕ್ರೀನ್ ಶಾಟ್ನು ತಗೊಳ್ಬಹುದು, ಯಾವುದೇ ಕೇಂದ್ರ ಕಚೇರಿಗೆ ಭೇಟಿ ನೀಡಿದೆ. ಮತ್ತೆ ನೀವೇನಾದ್ರೂ ಈಗ ರೈತರಿದ್ರೆ ಈಗ ನಿಮ್ದು ಫ್ರೂಟ್ಸ್ ಐಡಿ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಮುಖಾಂತರನೇ ನೀವು ಹೊಸ ಫ್ರೂಟ್ಸ್ ಐಡಿನ ನಿಮ್ಮ ಫೋನ್ ಮೂಲಕನೇ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ಫ್ರೂಟ್ಸ್ ಐಡಿ ಇದ್ರೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತಂದ್ರೆ ಸರ್ಕಾರದಿಂದ ಎಲ್ಲ ಪ್ರಯೋಜನಗಳು ಏನೇನು ಬರುತ್ತೆ ಅದನ್ನೆಲ್ಲ ಆ ಫ್ರೂಟ್ಸ್ ಐಡಿ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ನೀವು ಯಾವುದೇ ಸರ್ಕಾರದಿಂದ ಸಾಲ ಸೌಲಭ್ಯನ ಪಡ್ಕೋಬೇಕು ಅಂತಂದ್ರೆ ನಿಮಗೆ ಕಂಪಲ್ಸರಿ ಫ್ರೂಟ್ಸ್ ಐಡಿ ಇರಲೇಬೇಕು. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಂಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ನಿಮ್ಮ ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ. ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಸಿಟಿಜನ್ ಲಾಗಿನ್ ಅಂತ ಟೈಪ್ ಮಾಡಿ. ಸಿಟಿಜನ್ ಲಾಗಿನ್ ಅಂತ ಟೈಪ್ ಮಾಡಿದ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಳಿ, ಇಲ್ಲಿ ಫ್ರೂಟ್ಸ್ ಕರ್ನಾಟಕ ಕೆಳಗಡೆ ಸಿಟಿಜನ್ ಲಾಗಿನ್ ಫ್ರೂಟ್ಸ್ ಕರ್ನಾಟಕ ಸರ್ಕಾರ ಅಂತ ಕಾಣಿಸ್ತಿದೆ ಅಲ್ವಾ, ಫಸ್ಟ್ನೇ ವೆಬ್ಸೈಟು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಫ್ರೂಟ್ಸ್ ಅಂತ. ಕೆಳಗಡೆ ನೋಡ್ಕೊಳ್ಳಿ ಸಿಟಿಜನ್ ಲಾಗಿನು, ಮತ್ತು ಇಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡ್ ಅಂತ ಕಾಣಿಸ್ತಿದೆ. ಆಲ್ರೆಡಿ ನಿಮ್ಮದೇನಾದರೂ ಫ್ರೂಟ್ಸ್ ಐಡಿ ಇದ್ದಿದ್ದರೆ ನೀವು ಈಗ ಲಾಗಿನ್ ಆಗಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಟು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಆ್ಯಡ್ ಮಾಡಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ ಪಾಸ್ವರ್ಡ್ ಹಾಕಿ ಆಮೇಲೆ ಇಲ್ಲಿ ನಿಮ್ಮ ಕ್ಯಾಪ್ಚನ್ ಹಾಕಿ ನಂತರ ಲಾಗಿನ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಹೋಮ್ ಪೇಜ್ಗೆ ಕರ್ಕೊಂಡೋಗುತ್ತೆ. ಅಕಸ್ಮಾತ್ ನೀವೇನಾದರೂ ನಮಗೆ ಫ್ರೂಟ್ಸ್ ಐಡಿ ಗೊತ್ತಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ, ಇಲ್ಲಿ ಗುರುತಿನ ದೃಢೀಕರಣ ಸೇವೆ ಐಡೆಂಟಿಫೈ ವ್ಯಾಲಿಡೇಷನ್ ಸರ್ವಿಸ್ ಅಂತ ಬಂತು. ಹಾಗೆ ಕೆಳಗಡೆ ನೋಡ್ಕೊಳ್ಳಿ, ಇಲ್ಲಿ ಆಧಾರ್ನಲ್ಲಿರುವಂತೆ ಹೆಸರು ನೇಮ್ ಆ್ಯಸ್ ಪರ್ ಆಧಾರ್ ಮತ್ತು ಆಧಾರ್ ಸಂಖ್ಯೆ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ನೇಮ್ ಐತೆ ಅಂದರೆ ಹೆಸರು ಐತೆ ಅದನ್ನು ಹಾಕಿ. ನಂತರ ಇಲ್ಲಿ ಆಧಾರ್ ಸಂಖ್ಯೆನ ಹಾಕಿ. ನಂತರ ಇಲ್ಲಿ ಬಾಕ್ಸ್ ಕಾಣಿಸ್ತಿದೆ ಅಲ್ವಾ ಕೆಳಗಡೆ, ಐ ಅಗ್ರಿ ಟು ಶೇರ್ ಮೈ ಆಧಾರ್ ಡೀಟೇಲ್ಸ್ ಅಂತ ಐಡೆಂಟಿಫೈ ಇನ್ಫಾರ್ಮೇಷನ್ ಅಂತ. ಇಲ್ಲಿ ಬಾಕ್ಸಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ರೈಟ್ ಮಾರ್ಕ್ನ ಆ್ಯಡ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಕೊಳ್ಳಿ, ಇಲ್ಲಿ ಸಲ್ಲಿಸಿ ಅಂದರೆ ಸಬ್ಮಿಟ್ ಅಂತ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರೊಸೆಸಿಂಗ್ ಆದ ನಂತರ ಇಲ್ಲಿ ನಿಮ್ಮ ನೇಮ್ ಬರುತ್ತೆ, ಆಧಾರ್ನಲ್ಲಿ ಯಾವ ಥರ ನೇಮ್ ಇತ್ತು. ನಂತರ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಿ. ಕೆಳಗಡೆ ಕೇಳ್ತಾ ಇದೆ ಡು ಯು ಹ್ಯಾವ್ ಅ ವ್ಯಾಲಿಡ್ ಇಮೇಲ್ ಐ ಡಿ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತಲೇ ಸೆಲೆಕ್ಟ್ ಆಗಿರುತ್ತೆ ಆಲ್ರೆಡಿ, ಎಸ್ ಅಂತ ಏನು ಕೊಟ್ಕೊಳ್ಬೇಡಿ. ನಂತರ ಇಲ್ಲಿ ಪ್ರೊಸೀಡ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಟರ್ ಮೊಬೈಲ್ ನಂಬರ್ ಆಲ್ರೆಡಿ ಆ್ಯಸ್ ಅಕೌಂಟ್. ಈಗ ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಅಕೌಂಟ್ ಆಲ್ರೆಡಿ ರೆಡಿಯಾಗಿದೆ. ಈಗ ಏನು ಮಾಡಬೇಕಂತಂದರೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ನಂತರ ಪ್ರೊಸೀಡ್ ಕೊಟ್ಟ ನಂತರ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆಗ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅಂತಂದರೆ ನೀವು ಬ್ಯಾಕ್ ಬರಬೇಕಾಗುತ್ತೆ. ವೇಟ್ ಮಾಡಿ, ಇಲ್ಲಿ ನೋಡ್ಕೊಳ್ಳಿ. ಈಗ ಇದು ಬ್ಯಾಕ್ ಬಂದ ನಂತರ ಇಲ್ಲಿ ಮೊಬೈಲ್ ನಂಬರು ಮತ್ತು ಈಗ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಿದೆ ಅಲ್ವಾ, ಏನು ಮಾಡಬೇಕು ಅಂತಂದರೆ ಈ ಕ್ಯಾಪ್ಚಾನ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಳಿ, ವೇಟ್ ಮಾಡಿ ಸ್ವಲ್ಪ ಎಂಟರ್ ಮಾಡ್ತಿದ್ದೀನಿ. ಕ್ಯಾಪ್ಚಾನ ಎಂಟರ್ ಮಾಡಿದ ನಂತರ ನೋಡ್ಕೊಳ್ಳಿ, ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ ಅಲ್ವಾ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಯಿತು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಇದು ಆಗಿಲ್ಲ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಫಾರ್ಮರ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಏನು ಮಾಡಬೇಕು, ನಿಮ್ಮ ಹೆಸರನ್ನ ಹಾಕ್ಬೇಕು ಇಂಗ್ಲೀಷಲ್ಲಿ. ನಂತರ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಏನೇನು ಹಾಕಬೇಕು ಅಂತಂದರೆ ನಿಮ್ಮ ಆಧಾರ್ ನಂಬರ್ ಹಾಕಬೇಕು, ನಿಮ್ಮ ನೇಮ್ ಹಾಕಬೇಕು, ಮತ್ತು ಇಂಗ್ಲೀಷಲ್ಲಿ ಮತ್ತೆ ನಿಮ್ಮ ನೇಮ್ ಹಾಕಬೇಕು, ಆಮೇಲೆ ಏಜ್ ಹಾಕಬೇಕು, ಆಮೇಲೆ ಜೆಂಡರ್ ಹಾಕಬೇಕು, ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕು,
ಆಮೇಲೆ ನೇಮ್ ಇನ್ ಕನ್ನಡದಲ್ಲಿ ಹಾಕಬೇಕು, ಅಂದರೆ ಅವರು ಹಸ್ಬೆಂಡ್ ನೇಮು 2 ಸತಿ ಹಾಕಬೇಕು ಕನ್ನಡ ಇಂಗ್ಲೀಷ್ನಲ್ಲಿ. ಆಮೇಲೆ ಅವ್ರ ಫೋಟೋನು ಆ್ಯಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ಆಧಾರ್ ಕಾರ್ಡ್ನಲ್ಲಿದ್ದರೆ ಅದೇ ಫೋಟೋನ ಇಲ್ಲಿ ಆ್ಯಡ್ ಆಗಿರುತ್ತೆ. ಆಮೇಲೆ ನಿಮ್ಮ ಡಿಸ್ಟಿಕ್ ನೇಮು, ಆಮೇಲೆ ತಾಲೂಕು ನೇಮು, ಆಮೇಲೆ ಹೋಬ್ಳಿ, ಆಮೇಲೆ ವಿಲೇಜು, ಆಮೇಲೆ ಅಡ್ರೆಸ್ಸು, ಆಮೇಲೆ ಕ್ಯಾಸ್ಟು, ಆಮೇಲೆ ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಅಷ್ಟು ಕೊಟ್ಟ ನಂತರ ಈ ರೀತಿ ಒಂದು ಎಲ್ಲನೂ ಇಲ್ಲಿ ಶೋ ಆಗುತ್ತೆ. ನಿಮ್ಮದು ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನು ಆ್ಯಡ್ ಆಗುತ್ತೆ. ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಇವ್ರದ್ದು ಫ್ರೂಟ್ಸ್ ಐ ಡಿ ಇದೆ, ಅದೆಲ್ಲ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಫ್ರೂಟ್ಸ್ ಐ ಡಿ ಇಲ್ಲಿ ಶೋ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಂಗೆ ಒಂದು ಲೈಕು, ಶೇರು, ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.